ಉಪೇಂದ್ರ ಅವರು ಆಕ್ಟ್ ಮಾಡೋ ಸಿನಿಮಾಗಿಂತ ಅವರು ನಿರ್ದೇಶನ ಮಾಡೋ ಸಿನಿಮಾಗಳಿಗೆ ಜಾಸ್ತಿ ಫ್ಯಾನ್ಸ್. ಇಲ್ಲಿವರೆಗೂ ವಿಭಿನ್ನವಾದ ಸಿನಿಮಾಗಳನ್ನ ಅವ್ರು ಮಾಡಿದ್ದಾರೆ. ಸರಿಸುಮಾರು 10 ವರ್ಷದ ಮೇಲೆ ಉಪ್ಪಿ ಮತ್ತೆ ಡೈರೆಕ್ಟರ್ ಕ್ಯಾಪ್ ಹಾಕೊಂಡು ನಟಿಸಿ ನಿರ್ದೇಶಿಸಿರುವ ಸಿನಿಮಾ ಯು ಐ ಟೈಟಲ್ ಇಂದನೇ ತುಂಬಾ ಸದ್ದನ್ನ ಮಾಡಿದಂತಹ ಸಿನಿಮಾ. ಈ ಸಿನಿಮಾನ ನಾನು ನೋಡಿದೆ. ನನಗೆ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸಪ್ತಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಯು ಐ ಇದು ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂತ ಹೇಳೋದಾದ್ರೆ, ಇದೊಂದು ಸಿನಿಮಾ ಒಳಗಿನ ಸಿನಿಮಾದ ಕತೆ. ಮೆಟರ್ಫೋರ್ಗಳಲ್ಲೇ ಸಾಕಷ್ಟು ವಿಚಾರಗಳನ್ನ ಉಪೇಂದ್ರ ಅವರು ಹೇಳ್ತಾ ಹೋಗ್ತಾರೆ. ವಾರ್ನರ್ ಟೀಸರ್ ಅಲ್ಲಿ 2040ರಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ, ಅಂದ್ರೆ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ರು. ಜೊತೆಗೆ ಸದ್ಯದ ಪ್ರಪಂಚದ ಕತೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಈ ಸಿನಿಮಾದಲ್ಲಿ. 5 ವರ್ಷಕ್ಕೆ ಮಾತ್ರ ಬರುವ ಮಹಾಯುದ್ಧ ಅಂದ್ರೆ ಚುನಾವಣೆ, ಅಲ್ಲಿವರೆಗೂ ಜನ ಮಲ್ಕೊಂಡಿರ್ತಾರೆ ಅಂತ. ಯು ಐ ಪೋಸ್ಟರ್ ನೋಡಿದಾಗ ಕಲ್ಕಿ ಅವತಾರದಲ್ಲಿ ಉಪೇಂದ್ರ ಅವರು ಬರೋದನ್ನ ತೋರಿಸ್ತಾರೆ. ಇಲ್ಲೂ ಕಲ್ಕಿ ಇದ್ದಾನೆ. ಪ್ರಕೃತಿಯ ಮೇಲೆ ಜನರ ದೌರ್ಜನ್ಯದಿಂದ ಸತ್ಯ ಹಾಗೆ ಕಲ್ಕಿ ಅಂದ್ರೆ ಭ್ರಮೆ ಹುಟ್ಟಿರ್ತಾರೆ. ಸೊ ಅವರಿಬ್ಬರ ನಡುವಿನ ಹೋರಾಟದ ಕತೆ ಇಡೀ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಆಡಮ್ ಈವ್ ಕಥೆಯಿಂದ ಪ್ರಪಂಚದಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಅತಿ ಆಸೆ, ನೇಚರ್ ಮೇಲೆ ಮನುಷ್ಯನ ಆಟ ತುಂಬಾ ದಿನ ನಡೆಯಲ್ಲ ಅನ್ನೋದು ತಿಳಿಸಿ ಹೇಳಿದ್ದಾರೆ. ಅದರಲ್ಲೂ ಉಪ್ಪಿ ಸ್ಟೈಲ್ ಡೈಲಾಗ್ಸ್ ಆಡಿಯನ್ಸ್ಗೆ ಅವಾಗವಾಗ ಸ್ವಲ್ಪ ಎಂಟರ್ಟೈನ್ ಮಾಡುತ್ತೆ. ಉಪ್ಪಿಯವರು 1 ಅಲ್ಲ 2 ಅಲ್ಲ 3 ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಬೇರೆ ನಟರ ಏನು ಪಾತ್ರಗಳ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾದ ನಾಯಕಿ ರೇಷ್ಮಾ ಅವರ ನಟನೆ ಚೆನ್ನಾಗಿದೆ. ಹಾಗೆ ರವಿಶಂಕರ್ ಅವರು, ಅಚ್ಯುತ್ ಕುಮಾರ್ ಅವರ ನಟನೆ ಚೆನ್ನಾಗಿದೆ. ಡೈರೆಕ್ಟರ್ ಆಗಿ ಉಪೇಂದ್ರ ಅವರು ಎಂದಿನಂತೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಡೈರೆಕ್ಷನ್ ನಿಂದ ಇಷ್ಟ ಆಗ್ತಾರೆ. ಸಮಾಜದ ಓರೆಕೋರೆಗಳನ್ನ ಅವ್ರದೇ ಆದ ರೀತಿಯಲ್ಲಿ ಹೇಳುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಅಜನೀಶ್ ಲೋಕನಾಥ್ ಅವರ BGM ಚೆನ್ನಾಗಿದೆ. ಅದೇ ಸಿನಿಮಾದ ಹೈಲೈಟ್. ಆ್ಯಂಡ್ ರೆಗ್ಯುಲರ್ ಉಪ್ಪಿ ಸ್ಟೈಲ್ ಸ್ವಲ್ಪ ಹಾಶ್ ಸೌಂಡ್ ಅಲ್ಲಲ್ಲಿ ನಾವು ಕೇಳ್ಬೋದು. ಆಮೇಲೆ ಪದೇ ಪದೇ ಸ್ಕ್ರೀನ್ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಇದು ಉಪ್ಪಿ ಸಿನಿಮಾದಲ್ಲಿ ಕಾಮನ್ ಅಂತ ಸುಮ್ಮನೆ ಆಗಬೇಕು. ಇನ್ನು VFX CGI ಬಗ್ಗೆ ಹೇಳೋದಾದ್ರೆ, ಇಡೀ ಸಿನಿಮಾದ ಹೈಲೈಟ್ ಅಂದ್ರೆ ಇದೆ. ಅದಕ್ಕೆ ಸಿನಿಮಾ ತಂಡ ಇಷ್ಟೊಂದು ಟೈಮ್ ತಗೊಂಡು ಮಾಡಿದೆ. ಸೊ VFX CGI ಎಲ್ಲನೂ ಟಾಪ್ ನಾಚ್. ಇನ್ನು UI ಸಿನಿಮಾ ನೋಡಿದ ಆಡಿಯನ್ಸ್ ಏನ್ ಹೇಳ್ತಾರೆ ಅನ್ನೋದು ಉಪ್ಪಿ ಅವರು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂಡ್ ಅದನ್ನ ಸಿನಿಮಾ ಒಳಗಿನ ಸಿನಿಮಾ ಅಂತ ಹೇಳಿದ್ನಲ್ಲ, ಅದರಲ್ಲಿ ಅವರೇ ಹೇಳ್ತಾರೆ. ಬರೀ ಈ ಸಿನಿಮಾನ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಜಾ ಮಾಡೋಣ ಅಂತ ನೋಡೋಕೆ ಬರೋ ಆಡಿಯನ್ಸ್ಗೆ ಈ ಸಿನಿಮಾ ಅರ್ಥನೇ ಆಗಲ್ಲ ಅಂಡ್ ಇಷ್ಟ ಕೂಡ ಆಗಲ್ಲ. ಹಾಗೆ ಈ ಸಿನಿಮಾ ಅಂದ್ರೆ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಏನೋ ಒಂದು ವಿಷಯ ಹೇಳ್ತಾರೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸಿನಿಮಾ ನೋಡೋಕ್ಕೆ ಬಂದರೆ ಸಿನಿಮಾ ಇಷ್ಟ ಆಗುತ್ತೆ. ಸೊ ಈ ಸಿನಿಮಾ ಎಲ್ಲ ಥರ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಎಂಟರ್ಟೈನ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅಂದರೆ ರೆಗ್ಯುಲರ್ ಸಿನಿಮಾ ಇಷ್ಟಪಡೋರು, ಅಂದರೆ ಈ ಕಮರ್ಷಿಯಲ್ ಸಿನಿಮಾ, ಆ್ಯಕ್ಷನ್ ಸಿನಿಮಾ, ಲವ್ ಸ್ಟೋರೀಸ್ ಈ ಥರ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಅಷ್ಟು ಇಷ್ಟ ಆಗಲ್ಲ. ರೆಗ್ಯುಲರ್ ಉಪ್ಪಿ ಸ್ಟೈಲ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಒಂದು ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಸೊ ಹಾಗಾಗಿ ಉಪೇಂದ್ರ ಅವರು ಹೇಳಿರೋ ಥರ ಇದೊಂದು ಸೈಕಾಲಜಿಕಲ್ ಸಿನಿಮಾ. ಅದೇ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸಿನಿಮಾ ನೋಡಿದರೆ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಉಪ್ಪಿ ಫ್ಯಾನ್ಸ್ಗಂತೂ ಈ ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಈಗ ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ಸಿನಿಮಾ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.